ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಸಾಕ್ಷಿ ಸಾಗರ್. ಇಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶಿವಾನಂದ ಕುಗ್ವೆಯವರು ದಾವಣಗೆರೆಯಲ್ಲಿ ನಡೆಯುತ್ತಿರುವ ಸಂವಿಧಾನ ಸಮಾವೇಶದ ಕುರಿತು ಮಾತನಾಡುತ್ತಾರೆ. ಗೆಳೆಯರೇ, ನಮ್ಮ ದೇಶದ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ದೊಡ್ಡ ಮಹದಾಶಯ ಏನಪ್ಪ ಅಂತಂದರೆ, ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶಗಳು, ಸಮಾನ ಗೌರವ, ಸಮಾನ ಹಕ್ಕುಗಳು ಸಿಗಬೇಕು ಅನ್ನುವಂಥ ಮಹಾ ಆಶಯನ ಇಟ್ಕೊಂಡಂಥ ರಚನೆ ಮಾಡಿದಂಥ ಒಂದು ಸಂವಿಧಾನ. ಯಾಕಂದರೆ ಈ ದೇಶದಲ್ಲಿ ಜಾತಿ ತುಳಿತಕ್ಕೊಳಗಾದವರು, ಅಸ್ಪೃಶ್ಯತೆಗೊಳಗಾದವರು, ಆಮೇಲೆ ಗುಲಾಮಗಿರಿಗೆ ಒಳಗಾದವರು, ದೀನದಳಗಳು, ರೈತರು, ಬಡವರು, ತುಂಬ ಸಮುದಾಯಗಳು ಅದರಲ್ಲಿ ಆ ವ್ಯವಸ್ಥೆಯಿಂದ ಅನುಭವಿಸಿ ಶತಮಾನಗಳಿಂದ ಅನುಭವಿಸಿದವರೆಲ್ಲ ಕೂಡ ಅವನ್ನೆಲ್ಲ ಅವರ ಹಕ್ಕುಗಳ ಬಗ್ಗೆ ಹೋರಾಟ ನಡೆಸಿದಂಥ ಒಂದು ಇತಿಹಾಸ ಇದೆ. ಅಂಥ ಹೋರಾಟದ ಆಶಯಗಳನ್ನು ನಮ್ಮ ಈ ಸಂವಿಧಾನ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅದು ರಚನೆಯಾಗಿದೆ. ಆದ್ದರಿಂದ ಇಂಥ ಒಂದು ಸಂವಿಧಾನಕ್ಕೆ ಬಹಳ ಒಂದು ಅಪಾಯಕಾರಿ ಅಂತ ಒಂದು ಸನ್ನಿವೇಶ ಇವತ್ತು ದೇಶದಲ್ಲಿ ಸೃಷ್ಟಿಯಾಗ್ತಾ ಇದೆ. ಯಾಕಂದ್ರೆ ಈ ದೇಶವನ್ನ ಸನಾತನವಾದ ಕಡೆ ತಗೊಂಡು ಹೋಗ್ಬೇಕು, ಭೂಮಾಲೀಕರ ಪರವಾಗಿದ್ದಂಥ ಏನು ಪಾಳೆಗಾರಿಕೆ ಇತ್ತಲ್ಲ ಹಿಂದೆ, ಆ ಥರ ಪಾಳೆಗಾರಿಕೆ ಅಂಡನಲ್ಲಿ ಜೀತದಳಗಳನ್ನಾಗಿ ಮಾಡಬೇಕು. ಉಳಿದೆಲ್ಲ ಎಲ್ಲ ಸಮುದಾಯಗಳನ್ನ ಬಂಡವಾಳಶಾಹಿಗಳು, ಈ ಸನಾತನವಾದಿಗಳು ಮತ್ತು ಈ ಭೂಮಾಲೀಕ ಒಂದು ವರ್ಗ ಏನಿದೆ, ಗೌಡಾಳಿಕೆ ಅಂತ ನಾವು ಹೇಳ್ತೀವಿ, ಹಿಂದಿಂದ ನಾವು ಅನುಭವಿಸಿದಂಥ ರೈತರೆಲ್ಲ ಅನುಭವಿಸಿದ್ವಿ, ಅಂಥವರೆಲ್ಲರೂ ಕೂಡ ಸೇರಿ ಇವತ್ತು ಆ ಸಂವಿಧಾನದ ಸಾಮಾಜಿಕ ನ್ಯಾಯದ ಪರವಾದ ಆಶಯಗಳನ್ನು ಇವತ್ತು ತೆಗೆದುಹಾಕಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಹುನ್ನಾರ ನಡೀತಾ ಇದೆ. ಯಾಕಂದರೆ ಪಾಳೆಗಾರಿಕೆ, ಗೌಡಾಳಿಕೆ ಇವೆಲ್ಲವುಗಳನ್ನು ನಾವು ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಅದನ್ನೆಲ್ಲ ತೆಗೆದುಹಾಕ ಆಗಿದೆ ಸಂವಿಧಾನದ ಒಂದು ಇದ್ರ ಮೇಲೆ, ಆಶಯಗಳ ಮೇಲೆ. ಆದರೆ ಅವನ್ನ ಮತ್ತೆ ರಿಪೀಟ್ ಆಗುವಂಥ ಒಂದು ಅಪಾಯ ಇದೆ, ಇವತ್ತು ಅದು ಸೃಷ್ಟಿಯಾಗ್ತಾ ಇದೆ. ಹಾಗಾಗಿ ಅದ್ರ ವಿರುದ್ಧ ನಾವು ಇವತ್ತು ಎಲ್ಲ ಜನಪರ ಸಂಘಟನೆಗಳು, ಜನಪರ ಚಿಂತಕರು ಎಲ್ಲರೂ ಕೂಡ ಒಟ್ಟಾಗಿ ನಮ್ಮ ಸಂವಿಧಾನದ ಆಶಯಗಳನ್ನ ಉಳಿಸ್ಕೋಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹತ್ವಾಕಾಂಕ್ಷೆ ಏನಿದೆ ನಮ್ಮ ಸಂವಿಧಾನದಲ್ಲಿ ಅವೆಲ್ಲವೂ ಕೂಡ ಹಾಗೆ ಇರಬೇಕು ಅಂತ ಅದನ್ನು ರಕ್ಷಣೆ ಮಾಡ್ಕೋಬೇಕಾಗಿದೆ. ಅದಕ್ಕೆ ನಾವೆಲ್ಲ ಹೋರಾಟಗಾರರು, ಸಂಘಟನೆಯವರು, ಜನಪರ ಚಿಂತಕರು ಎಲ್ಲರೂ ಸೇರಿ 26ನೇ ತಾರೀಕು ಇದೇ ಏಪ್ರಿಲ್ 26 ದಾವಣಗೆರೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಕರೆ ಕೊಟ್ಟಿದ್ದೀವಿ. ಇದಕ್ಕೆ ಬಹುಸಂಖ್ಯೆಯಲ್ಲಿ ಎಲ್ಲ ಕಡೆಯಿಂದಲೂ ಬರ್ತಾ ಇದ್ದಾರೆ. ನಾವು ಕೂಡ ಸಾಗರದ ಎಲ್ಲ ದಲಿತ, ರೈತ, ಕಾರ್ಮಿಕ ಸಂಘಟನೆಗಳು, ಬುಡಕಟ್ಟು ಸಂಘಟನೆಗಳು, ಮುಖಂಡರುಗಳು ಎಲ್ಲ ಅಲ್ಲಿಗೆ ಹೊರಟಿದ್ದೀವಿ. ನಮ್ಮ ರಾಜ್ಯ ನಾಯಕರು ಅವರ ಬಡಗಲ್ಪುರ ನಾಗೇಂದ್ರ ಬರ್ತಾ ಇದ್ದಾರೆ, ರಾಜ್ಯ ರೈತ ಸಂಘದ ಬಡಗಲ್ಪುರ ನಾಗೇಂದ್ರ, ನಮ್ಮ ವೀರ ಸಂಗಯ್ಯ ಕಾರ್ಯಾಧ್ಯಕ್ಷರು, ಹಾಗೆ ಎಲ್ಲ ಅನೇಕ ಪದಾಧಿಕಾರಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ನಾವು ಕೂಡ ಇಲ್ಲಿಂದ 100 ಜನ ಬಸ್ನ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ ದಾವಣಗೆರೆಗೆ. 26ರ ಬೆಳಗ್ಗೆ ಸಾಗರದ ಕೋಟ್ ರಸ್ತೆಯಲ್ಲಿ 6:30 ಅಷ್ಟೊತ್ತಿಗೆ ಎಲ್ಲ ಹೊರಡ್ತಾ ಇದ್ದೀವಿ. ಎಲ್ಲ ಬರಬೇಕು, ರೈತರು, ಕಾರ್ಮಿಕರು, ದಲಿತರು ಎಲ್ಲ ಈ ಒಂದು ಇದರಲ್ಲಿ ಸಮಾನ ಮನಸ್ಕರೆಲ್ಲ ಬಂದು ಹೆಚ್ಚು ಜನ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ಇದ್ದೀನಿ.